ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ದರ್ಶನ್ ಅವರನ್ನ ನೋಡೋದಕ್ಕೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದು ಹೋಗ್ತಾನೆ ಇರ್ತಾರೆ. ಆದರೆ ಇವತ್ತು ಒಬ್ಬ ಸೆಲೆಬ್ರಿಟಿ ಒಂದು ಒಳ್ಳೆಯ ಉದ್ದೇಶದ ಸಲುವಾಗಿ ಅಲ್ಲಿ ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಜೈಲಲ್ಲಿ ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್. ಮದುವೆ ಆಮಂತ್ರಣ ನೀಡಲು ಜೈಲಿಗೆ ಬಂದಿದ್ರು ನಿರ್ದೇಶಕ ತರುಣ್ ಸುಧೀರ್ ಅವರು. ಯಾವುದೇ ಕಾರಣಕ್ಕೂ ಮದುವೆ ಡೇಟ್ ಚೇಂಜ್ ಮಾಡೋದು ಬೇಡ, ನಿನ್ನ ಮದುವೆಗೆ ನಾನು ಬಂದೇ ಬರ್ತೀನಿ ಅಂತ ನಟ ದರ್ಶನ್ ಹೇಳಿದಾರಂತೆ. ದರ್ಶನ್ ಭೇಟಿ ಬಳಿಕ ನಿರ್ದೇಶಕ ತರುಣ್ ಸುಧೀರ್ ಮಾತನಾಡಿದ್ದಾರೆ. ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ನಮ್ಮ ನಂಬಿಕೆ. ಸ್ಪೆಷಲ್ ಪರ್ಮಿಷನ್ ಪಡೆದು ಮದುವೆಗೆ ಬರಲ್ಲ. ನನ್ನ ಮದುವೆ ವೇಳೆಗೆ ದರ್ಶನ್ ಜೈಲಿಂದಲೇ ಹೊರಗೆ ಬಂದಿರ್ತಾರೆ. ದರ್ಶನ್ ಭೇಟಿ ಬಳಿಕ ಮಾಧ್ಯಮಗಳಿಗೆ ತರುಣ್ ಸುಧೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿರ್ದೋಷಿಯಾಗಿ ಜೈಲಿಂದ ಹೊರಗಡೆ ಬರ್ತಾರಾ ಹಾಗಾದ್ರೆ ದರ್ಶನ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಜೈಲಿಂದ ಬಿಡುಗಡೆ ಆಗಿಯೇ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ ದರ್ಶನ್ ಅವರಿದ್ದಾರೆ. ದರ್ಶನ್ ಅವರಿಗೆ ಒಂದು ನಂಬಿಕೆ ಇದೆ, ಹೇಗಾದರೂ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಹೊರಗಡೆ ಬರ್ತೀನಪ್ಪ ಅಂತ ಹೇಳಿ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ, ಬಹಳಷ್ಟು ವಿಚಾರಣೆ ನಡೆಸೋದು ಬಾಕಿ ಇದೆ. ಆದರೂ ಕೂಡ ದರ್ಶನ್ ಅವ್ರಿಗೆ ಹೊರಗಡೆ ಬರ್ತೀನಿ ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ಇವತ್ತು ತರುಣ್ ಸುಧೀರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿ ಬಂದಿದ್ದಾರೆ. ಜೊತೆಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ತರುಣ್ ಸುಧೀರ್ ಅವರ ಮದುವೆಯೂ ಕೂಡ ಇದೆ. ಹಾಗಾಗಿ ಮದುವೆಯ ಆಮಂತ್ರಣವನ್ನ ಜೈಲಿನಲ್ಲೇ ನೀಡೋದಕ್ಕೂ ಹೋಗಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಒಂದಿಷ್ಟು ಮಾತುಗಳನ್ನು ಹೇಳಿದಾರಂತೆ. ಯಾರು ಕೂಡ ಭಯ ಪಡಬೇಡಿ, ಬಂದೇ ಬರ್ತೀನಿ ಆಚೆ, ನಿನ್ನ ಮದುವೆಗೆ ನಾನು ಖಂಡಿತವಾಗಿಯೂ ಇರ್ತೀನಿ ಅಂತ ಹೇಳಿ ಧೈರ್ಯವನ್ನ ತುಂಬಿ ಆಶೀರ್ವಾದ ಮಾಡಿ ಕಳಿಸಿದಾರಂತೆ ದರ್ಶನ್ ಅವರು. ವೈರಲ್ ಫೀವರ್ ಅಂತ ಹೇಳ್ತಿದ್ರು, ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ. ಇಟ್ಸ್ ಬೆಟರ್. ಯಾವಾಗಲೂ ನಾನು ಯಾವ ಸ್ಮೈಲ್ ಅದು ನೋಡಿ ರಿಯಾಕ್ಟ್ ಮಾಡಿದ್ರು, ಅದೇ ಒಂದು ಸ್ಮೈಲ್. ಅದೇ ಹೇಳೋದು, ಅವ್ರಿಗಿಂತ ನಮಗೆ ಒಳ್ಳೆ ವೀಕ್ ಆಗಿದ್ದೀವಿ ನಾವು. ಸರ್ ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು, ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ, ಮನೆ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳೋದು ಅಷ್ಟೇ. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡೋದು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಅದು ನಮ್ಮ ಮನಸ್ಸಲ್ಲಿ ಹೋರಾಡಿತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನಾಳೆ ನಾನು ಬರ್ತೀನಿ ಆರಾಮ ಅಂತಾನೆ ಅವರು. ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತು? ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲಿ ನಾವು ಅಲ್ಲ, ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತೀನಿ. ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ. ಇರುಗೇಷನ್ ಕಾರ್ಡಿನ ತಲುಪಿಸಿದ್ರೆ ಸರ್ ಇಲ್ಲೆಲ್ಲ ಏನು ತೊಗೊಂಡೋಗಕ್ಕೆ ಬಿಡಲ್ವಲ್ಲ ಸರ್, ನಮ್ಮ ಕೈಲಿ ಏನು ಆ ಥರ ಇದೆ. ಆಶೀರ್ವಾದ ಪಡ್ಕೊಂಡಿದ್ದೀನಿ. ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು? ಇಲ್ಲ ಸರ್, ಏನು ಜನರಲ್ಲಾಗಿ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಅದಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ, ಅದೇ ಮಾತುಕತೆ ಆಗಿದೆ ಅಷ್ಟೇ. ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಕ್ಯಾಶುವಲಾಗಿ ಕೇಳ್ತಾರೆ ಸರ್, ಹೆಂಗಿದೆ ಏನು, ಅವ್ರಿಗೊಂದು ಯಾವಾಗಲೂ ಅದ್ರ ಮೇಲೆ ಒಂದು ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ಅಂತ ನಮ್ಗೆ ಗೊತ್ತಿದ್ದೆಲ್ಲ ಒಂದಷ್ಟು. ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಸಾರಿ, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಇದ್ರ ಅದನ್ನೇನು ಕೇಳಿಲ್ಲ ಸರ್, ಎಷ್ಟು ದಿವಸ ಏನಂತ ಕೇಳಿಲ್ಲ. ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತಾದರೆ ಸ್ವಲ್ಪ ಜ್ವರ ಬರ್ತಾ ಇತ್ತು. ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಅನುಮತಿ ಕೂಡ ಅದೇ ಅಪ್ಲೈ ಮಾಡಿದ್ದಾರೆ. ಇವತ್ತೇನೋ ಇವತ್ತಿದೆ ಅದ್ರ ಬಗ್ಗೆ ಏನಾದರೂ ಹೇಳಿ, ಫುಡ್ ಬಗ್ಗೆ ಏನು ಫುಡ್ದೇನೋ ಸ್ಮೈಲ್ ಮಾಡಿದ್ರೆ ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿ. ಹೌದಾ? ಅದು ಎಷ್ಟು ಕೆ ಜಿ ಅನ್ನಿಸಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ.